ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಒಂದು ಸ್ಟಡಿ ಲಾಗ್ನಲ್ಲಿ ನಾನು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಗ್ರೇಡ್ 6 ಈ ತರಗತಿಯ ಸಮಾಜ ವಿಜ್ಞಾನ ವಿಷಯವನ್ನು ಓದ್ತಾ ಇದ್ದೀನಿ. ಇದು ನಿಮಗೆ TETಗೆ, GPSTಗೆ, HSTರಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ನಾನು ಇವತ್ತಿಂದ ಸೋಷಿಯಲು ಸಹ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಿಮಗೆ ಸೈಕಾಲಜಿನ ಹಾಕಿದ್ದೆ. ಸೊ ಅದರಲ್ಲಿ ಒಂದು ಪಾಠನ ಮುಗಿಸಿದ್ದೀನಿ. ನಾನು ಅದೇ ಸಬ್ಜೆಕ್ಟ್ನ ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ. ಅದರಲ್ಲಿ ಏನು ಓದ್ತೀನಿ ಅಂತ ಆ ಒಂದು ಸ್ಟಡಿ ಲಾಗ್ ಮಾಡಿದಾಗ ಅದನ್ನು ಹಾಕ್ತೀನಿ. ಇವತ್ತು ನಾನು ಅದೇ ಸೋಷಿಯಲ್ ಓದ್ತಾ ಇರೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಹಾಗೆ ಈ ಒಂದು ಸಬ್ಜೆಕ್ಟ್, ಈ ಪಾಠ ಓದಿದ ನಂತರ ನಾನು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಿ ಒಂದು ಸ್ಯಾರಿ ಕುಚ್ಚನ್ನು ಸಹ ಹಾಕಿದ್ದೀನಿ. ಅದನ್ನು ಸಹ ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ಒಂದು ಪಾಠದಲ್ಲಿ, ಅಂದರೆ ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ನಾನು ಹಾಗೆ ಹೇಳ್ತಾ ಹೋಗ್ತೀನಿ, ನಿಮಗೆ ಯೂಸ್ ಆಗುತ್ತೆ ನೋಡಿ. ಫಸ್ಟ್ ಇದೆ ಇತಿಹಾಸ ಅಂದರೆ ಏನು ಅಂತ. ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಮನುಷ್ಯರು ನಡೆದು ಬಂದ ದಾರಿಯನ್ನು ಇದು ಪರಿಚಯಿಸುತ್ತೆ. ಹಾಗೆಯೇ ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಯನ್ನು ಇದು ವಿವರಿಸುತ್ತೆ. ಹಾಗೆ ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಇದು ಹೊಂದಿರುತ್ತದೆ. ಅಂದರೆ ಈ ಘಟನೆ ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇದರಲ್ಲಿ ಇರುತ್ತೆ. ಹಾಗೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಕತೆ ಮತ್ತು ಇತಿಹಾಸಕ್ಕೆ ಇರುವ ಒಂದು ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ, ಮತ್ತು ಇತಿಹಾಸ ಯಾಕೆ ಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಇತಿಹಾಸ ಅಂದರೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ